ಆ ಒಂದು ಬಿಲ್ಡಿಂಗ್ ಏನಿದೆ ಅದನ್ನು ಇಲ್ಲಿ ಮತ್ತೆ ನೋಡ್ಬೋದು. ಸೊ ಇವಾಗ ನಾವು ಹೋಗ್ತಿರೋದು ಕ್ಲೌಡ್ ಫಾರೆಸ್ಟ್ ಅಂತ, ಅಂದರೆ ಮ್ಯಾನ್ ಮೇಡ್ ಫಾರೆಸ್ಟ್. ಅದು ಇವರು ಕಿತ್ಕೊಂಡು ಬರ್ತಿದ್ದೆ, ಅದು ಬೇರೆ ಪ್ರಶ್ನೆ. ಬಟ್ ಜಾಗ ಮಾತ್ರ ನಂಬರ್ ಒನ್. ಸೊ ಇಲ್ಲಿನ ವಾತಾವರಣ ನೋಡಿ, ಫುಲ್ಲು ಗ್ರೀನರಿ ಜೊತೆಗೆ ಈ ಒಂದು ಪಾತ್ವೇಗಳು, ಎಲ್ಲೂ ಕಸ ಇಲ್ಲ, ನೀಟಾಗಿದೆ ನೋಡೋಕ್ಕೆ. ಆ್ಯಂಡ್ ಅಲ್ಲಿ ಕಾಣಿಸ್ತಿದ್ದೆಲ್ಲ ಗ್ಲಾಸ್ ಹೌಸು, ಅದೇ ಕ್ಲೌಡ್ ಫಾರೆಸ್ಟ್. ಅದರೊಳಗೆ ಎಂಟ್ರಿ ಕೊಟ್ಟರೆ ಮ್ಯಾನ್ ಮೇಡ್ ಫಾರೆಸ್ಟ್ ಇದೆ. ಯಾವ ರೀತಿ ಇದೆ ಅಂದರೆ ಒಂದು ಫಾಲ್ಸ್ ಆಗಿರ್ಬೋದು, ಮತ್ತೊಂದು ಎಲ್ಲನೂ ಮ್ಯಾನ್ ಮೇಡೇ ಇರೋದು. ಸೊ ಅದೊಂದು ಅಟ್ರ್ಯಾಕ್ಷನ್ನು. ಮೇಲ್ಗಡೆ ಎಲ್ಲ ಹತ್ಕೊಂಡೆಲ್ಲ ಹೋಗ್ಬೋದು. ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ ಅಂತ. ಸೊ ಇವಾಗ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ ಕ್ಲೌಡ್ ಫಾರೆಸ್ಟ್ಗೆ. ಸಕ್ಕತ್ತಾಗಿದೆ ಅಂತ ಅನ್ಕೋತೀನಿ. ನೋಡೋಣ ಹೆಂಗೆ. ಅಮ್ಮ ಇಲ್ಲಿ ಬರ್ತಾನೆ ಫುಲ್ ಕೋಲ್ಡ್ ಫೀಲು. ಓ ಮೈ ಗಾಡ್, ಸಕ್ಕತ್ತಿದು. ಓಹೋ, ಇದೇ ಕ್ಲೌಡ್ ಫಾರೆಸ್ಟು. ಅಂದರೆ ಮ್ಯಾನ್ ಮೇಡ್ ಫಾಲ್ಸು, ಫಾರೆಸ್ಟ್ಗಳು, ಎಲ್ಲಿಂದ ಬರುವಂಥ ಡೈನೋಸರ್ದು ಒಂದು ವ್ಯೂ ಬೇರೆ ಇದೆ. ಏನು ಕ್ರೇಜಿ ಇದೆ ಇದು. ಒಬ್ಬೊಬ್ಬೊಬ್ಬೊಬ್ಬೊಬ್ಬ. ಸೊ ಇದು ಕ್ಲೌಡ್ ಫಾರೆಸ್ಟು, ಮ್ಯಾನ್ ಮೇಡ್ ಫಾರೆಸ್ಟ್. ಇದು ಹಿಂದ್ಗಡೆಯಿಂದ ಹೆಂಗೆ ಬೀಳ್ತಾ ಇದೆ ನೋಡಿ. ಈ ನಾರ್ಮಲ್ ಫಾಲ್ಸ್ಗೆಲ್ಲ ನಾವು ಹೋದರೆ ಭಯ ಆಗುತ್ತೆ, ಬಟ್ ಇಲ್ಲಿ ಭಯ ಆಗಲ್ಲ. ಆ್ಯಂಡ್ ಇದು ಜುರಾಸಿಕ್ ವರ್ಲ್ಡ್ ಒಂದು ಯಾವ ಥೀಮ್ ಇದೆ ಆ ರೀತಿಲಿ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ತೋರಿಸ್ತೀನಿ. ಇದು ಡೈನೋಸರ್ದು ನೆಕ್ಕು ಆ್ಯಂಡ್ ಅಲ್ಲಿ ಫಾಲ್ಸು ಬೀಳ್ತಾ ಇರೋದು. ಈ ಜುರಾಸಿಕ್ ವರ್ಲ್ಡ್ದು ಒಂದು ಥೀಮಲ್ಲೇ ಇದು ಮಾಡಿರೋದು. ಈಗ ನಾವಲ್ಲಿ ಮೇಲೆಲ್ಲ ಹೋಗಬೇಕು, ಅಲ್ಲೆಲ್ಲ ದಾರಿ ಇದೆ, ಅಲ್ಲಿಂದೆಲ್ಲ ತೋರಿಸ್ತೀನಿ. ಆ್ಯಂಡ್ ಜುರಾಸಿಕ್ ವರ್ಲ್ಡ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಇಲ್ಲಿಗೆ ಬನ್ನಿ. ಇದೊಂದು ಸ್ವಲ್ಪ ತುಂಬ ಚೆನ್ನಾಗಿದೆ, ಸಖತ್ ಕ್ರೇಜಿ ಆಗಿದೆ. ಅಬ್ಬಾ ನೋಡಿ ಇಲ್ಲಿ, ದಿ ಗ್ರೇಟ್ ಕ್ಲೌಡ್ ಫಾರೆಸ್ಟ್ ಆಫ್ ಸಿಂಗಾಪುರ್. ಇಲ್ಲಿ ಬಂದರೆ ಫುಲ್ ನೀರು ಬೀಳ್ತಾ ಇದೆ, ಒದ್ದೆ ಆಗ್ತಾ ಇದೆ, ಒಂಥರ ಮಜಾ ಇದೆ ಇದು. ನಾನು ಸಿಂಗಾಪುರಲ್ಲಿ ತಂಪಾಗಿರೋ ಪ್ಲೇಸ್ ನೋಡಿದೆ ಅಂದರೆ ಇದೆ. ಫುಲ್ ತಂಡ ಕೂಲ್ ಈ ಫಾರೆಸ್ಟ್ ಒಳಗೆ. ಅಬ್ಬಾ ಕ್ರೇಜಿ. ಇಲ್ಲಿ ನೋಡಿ, ಕೆಸುವಿನ ಸೊಪ್ಪೆಲ್ಲ ಇಲ್ಲೇ ಇದೆ. ನಮ್ಮ ಮಲೆನಾಡು ಸೈಡ್ ಕೆಸುವಿನ ಸೊಪ್ಪೆಲ್ಲ ಇದು. ಆ್ಯಂಡ್ ಇಲ್ಲಿ ಹಿಂಗೆ ವೇ ಇದೆ. ಇದು ಕೆಸುವಿನ ಸೊಪ್ಪು. ಇದೆಲ್ಲವೂ ಕೂಡ ಒರಿಜಿನಲ್ ಹೂ ಗಿಡಗಳು. ಈ ಫಾರೆಸ್ಟ್ ಎಲ್ಲ ಮಾಡಿರೋದು ಒರಿಜಿನಲ್ ಇಂದ, ಬಟ್ ಮ್ಯಾನ್ ಮೇಡು. ಇಲ್ಲಿ ಡೈನೋಸರ್ಸ್ಗಳದೇ ಥೀಮು, ಡೈನೋಸರ್ಸ್ಗಳದೇ ಎಲ್ಲವೂ ಕೂಡ ತೋರಿಸ್ತೀನಿ ನೋಡಿ. ಇದು ಫುಲ್ಲು ಡೈನೋಸರ್, ಚಿಕ್ಕ ಡೈನೋಸರ್ಗಳು. ಇದನ್ನು ಬೆಳೆದು ದೊಡ್ಡದಾದ್ಮೇಲೆ ನಮ್ಮ ಮೈಸೂರು ಕಡೆ ಬರ್ತಾವಂತೆ. ಆ ಕ್ಲೌಡ್ ಫಾರೆಸ್ಟ್ ನೋಡಿ ಹೆಂಗೆ ಕಾಣ್ತಿದೆ, ತುಂಬಾ ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಇಲ್ಲಿ ಇವರು ಫೋಟೋ ತಗೋತಿದ್ದಾರೆ ನೋಡಿ. ವ್ಯೂ ನೋಡಿ, ಇದು ಮಸ್ತ್ ಕಲಂದರ್, ಬ್ಯೂಟಿಫುಲ್. ಆ್ಯಂಡ್ ಅಲ್ಲಿ ವೇ ಎಲ್ಲ ಇದೆ, ಅಲ್ಲಿ ಹೋಗ್ಬೇಕು ನಾವೀಗ. ನೋಡೋಣ ಬನ್ನಿ. ಗೈಸ್, ರಿಯಲಿ ಸೀರಿಯಸ್ಲಿ ನಾನು ನಿನ್ನೆ ಏನು ಯೂನಿವರ್ಸಲ್ ಸ್ಟುಡಿಯೋದಲ್ಲಿ ಚಿಕ್ಕ ಡೈನೋಸರ್ ತೋರಿಸ್ದೆ, ಇಲ್ಲ ಅದ್ರ ಅಪ್ಪ ಇದ್ದಾನೆ, ತೋರಿಸ್ತೀನಿ ನೋಡಿ. ಅಯ್ಯೋ ಅಪ್ಪ, ಏನಂತೀರಾ? ಹಿಂಗೇನಾರು ಕಣ್ಣು ಮುಂದೆ ಬಂದ್ಬಿಟ್ರೆ ಏನು ಕತೆ? ಶಿಟ್ ಗೈಸ್, ಇಲ್ಲಿ ನೋಡಿ ಇದು ಹೆಂಗೆ ಆಡ್ತಿದೆ. ಅಪ್ಪ ನಿಜವಾಗ್ಲೂ ಏನಾರು ಇದು ಮುಂದೆ ಬಂದ್ಬಿಟ್ರೆ ಮಾತ್ರ ಎದೆ ಎಲ್ಲ ಬೈಕ್ ಬಂದ್ಬಿಡುತ್ತೆ. ಶಿಟ್ ರಿಯಲಿಸ್ಟಿಕ್ ಆಗಿದೆ. ಅಂದರೆ ಯಾವುದು ಕೂಡ ನಿಮಗೆ ರಿಯಲಿಸ್ಟಿಕ್ ಅಲ್ಲ, ಇದು ಫೇಕ್ ಅಂತ ಅನ್ಸೋದಿಲ್ಲ. ಅದೇನಾರು ಎದ್ದು ಬಂದರು ಅಂದರೆ ಇಲ್ಲಿ ಓಡೋಕ್ಕೆ ರೆಡಿ ಇರಬೇಕು, ಆ ರೀತಿ ಇದೆ. ತುಂಬಾ ಚೆನ್ನಾಗಿದೆ, ಅಷ್ಟು ಕ್ರೇಜಿ. ಇದು ಅಲ್ಲಿ ಚಿಕ್ಕ ಡೈನೋಸರ್ ತೋರಿಸ್ತಾನೆ, ಅದರ ಅಪ್ಪ ಇದು. ಇದಾದಮೇಲೆ ಎವಲ್ಯೂಷನ್ ವಾಕ್ ಅಂತ ಇದೆ. ಅಂದರೆ ಡೈನೋಸರಿಂದ ಮುಂದೆ ಹೇಗೆ ಬಂತು ಅಂತ ಏನೋ ಬಹುಶಃ ಗೊತ್ತಿಲ್ಲ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ, ಆ ವೇ ತೋರಿಸ್ತೀನಿ ಹೇಗಿದೆ ನೋಡಿ. ದಿಸ್ ಈಸ್ ಎವಲ್ಯೂಷನ್ ವಾಕ್. ಅಬ್ಬಾ, ಸನ್ಲೈಟಿಂದೆಲ್ಲ ಬರ್ತಾ ಇದೆ, ಒಳ್ಳೆ ಶಾರ್ಟ್ ಅದು. ಎವಲ್ಯೂಷನ್ ವಾಕ್ ಇದು ನೋಡಿ, ನೈಟ್ರೋಜನ್ ಗ್ಯಾಸ್ ಆಚೆ ಬರ್ತಾ ಇದೆ, ಸೂಪರಾಗಿ ಮಾಡಿದ್ದಾರೆ ಇದು. ಇಲ್ಲೆಲ್ಲ ಫುಲ್ ಫಾಗಿ ಫೀಲು, ಅಂದರೆ ಮಂಜಿನ ಫೀಲ್ ಕೊಡೋಕ್ಕೆ ಈ ರೀತಿ ಮಾಡಿದ್ದಾರೆ. ಎಲ್ಲವೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಫುಲ್ ಫಾರೆಸ್ಟ್ ಥೀಮೇ ಇರೋದು. ಫಾರೆಸ್ಟಲ್ಲಿ ಇನ್ನೊಂದು ಅಟ್ರಾಕ್ಷನ್ ಅಂದರೆ ಫುಲ್ಲು ಪ್ರಿಡಿಟರ್ ಥರದ್ದು ಏನು ಡೈನೋಸರ್ಸ್ಗಳು ತೋರಿಸ್ತೀನಿ ನೋಡಿ. ಇದು ಬರುತ್ತೆ, ಒಬ್ಬೊಬ್ಬೊಬ್ಬೊಬ್ಬ ಫುಲ್ ಭಯಾನಕ ಇದು.
ಡೇಂಜರ್ ಪ್ರೆಡಿಟರಿ ಲೈಫ್ ಸ್ಟಾಕ್ ಟ್ರೈನ್ಡ್ ಹ್ಯಾಂಡ್ಲರ್ಸ್ ಓನ್ಲಿ ಅಂತೆ. ಬಂದು ಎದೆಗೆ ಒದಿಯುತ್ತೆ ಅಂತ ಇಂಡೈರೆಕ್ಟಾಗಿ ಹೇಳ್ತವ್ರೆ, ಹುಷಾರಾಗಿರಿ ಅಂತ. ಆಮೇಲೆ ಇದು ಪಾಪಡ್ ಡೈನೋಸರು, ವೆಜ್ ಡೈನೋಸರ್. ಇದು ಸುಮ್ಮನೆ ಇರ್ತವೆ, ಬೇರೆ ಯಾವುದೋ ಮಾಂಸಾಹಾರಿ ಡೈನೋಸರ್ಗೆ ಬಲಿಯಾಗಿ ಸಾಯ್ತಿರ್ತವೆ. ನೋಡಿರ್ಬೋದು ನೀವು, ತುಂಬ ದೊಡ್ಡದಿದು. ಹೆಂಗೆ ಅಲ್ಲೋಡಿ, ಓ ಪಾಪದಂದರೆ ಪಾಪದಿದು. ಸೊ ಇಲ್ಲಿ ಮೇಲೆ ಹೋಗಬೇಕು ಅಂದರೆ ಕ್ಯೂವಲ್ಲಿ ಹೋಗಬೇಕು. ಸೊ ಜನ ಶಾಂತಚಿತ್ತರಾಗಿ ಸರತಿ ಸಾಲಲ್ಲಿ ಹೋಗ್ತಾ ಇದ್ದಾರೆ. ಸೊ ಬ್ಯೂಟಿಫುಲ್. ಆ್ಯಂಡ್ ಅದೊಂದು ಪಾಪದ್ದು ಡೈನೋಸರು ಅಲ್ಲೇ ಇದೆ. ಹಾಗೆ ಇರಲಿ ಅದು, ಪಾಪ ನಾವು ಬರೋರ್ಗು ಹಾಗೆ ಇರುತ್ತೆ ಅದು. ಮೇಲೆ ನೋಡೋಣ ಯಾವೆಲ್ಲ ರೀತಿ ಇದೆ. ಎಲ್ಲವೂ ಕೂಡ ಒರಿಜಿನಲ್ ಹೂ ಗಿಡಗಳು ಆ್ಯಂಡ್ ಫಾರೆಸ್ಟ್. ಒಂಥರ ನಿಜವಾದ ಕಾಡಿನ ಅನುಭವ ಕೊಡ್ತಾ ಇದೆ. ತುಂಬಾ ಚೆನ್ನಾಗಿದೆ ನೋಡಿ. ಈ ಹೂಗಳೆಲ್ಲ ಎಷ್ಟು ಚೆನ್ನಾಗಿದೆ, ಏನು ವೆರೈಟಿ ಆಗಿದೆ. ಏನೇನೋ ತಿನ್ನಕ್ಕೆ ಹೋದಲ್ಲಪ್ಪ. ತುಂಬಾ ಒಂದು ಅದ್ಭುತವಾದಂಥ ನ್ಯಾಚುರಲ್ ಇದನ್ನೇ ಅಲ್ಲ ಪ್ರಕೃತಿ ಅನ್ನೋದು. ಎಷ್ಟೋ ಸಾವಿರ ಹೂ ಗಿಡಗಳಿದೆ, ಒಂದೊಂದರಲ್ಲೂ ಒಂದೊಂದು ವಿಸ್ಮಯವನ್ನು ನಾನು ನೋಡ್ಬೋದು. ಆ ರೀತಿಯಾದಂಥ ಒಂದು ಇದು. ನನಗೆ ಈ ವ್ಯೂ ನೋಡಿದ್ರೆ ಆಗುಂಬೆ ಘಾಟಿ ನೋಡ್ದಂಗೆ ಆಗುತ್ತೆ. ಆಗುಂಬೆಲಿ ಒಂದು ಕಾಡಲ್ಲಿ ಒಂದು ಟರ್ನಲ್ಲಿ ಇದೇ ರೀತಿ ಇದೆ, ಬಟ್ ಹೂ ಗಿಡಗಳಿಲ್ಲ, ಬರೀ ಹಸಿರು ಎಲೆಗಳಿದೆ. ನಂಗೆ ಅದೇ ಫೀಲ್ ಆಗ್ತದೆ. ಮೇಲ್ಗಡೆ ನೋಡಿ ಘಾಟಿ ರಸ್ತೆ, ಹಂಗೆ ಇಲ್ವಾ? ನಾವೀಗ ಹೋಗ್ತಾ ಇದ್ದೀವಿ ಲಿಫ್ಟ್ ಟು ಲಾಸ್ಟ್ ವರ್ಲ್ಡ್ ಅಂತ. ನಾವು ಲಿಫ್ಟಲ್ಲಿ ಹೋಗ್ಬೇಕಾ ನಡ್ಕೊಂಡು ಹೋಗ್ಬೇಕಾ ಗೊತ್ತಾಗ್ತಿಲ್ಲ. ಮೇ ಬಿ ಲಿಫ್ಟಲ್ಲೇ ಹೋಗ್ತೀವಿ ಅನಿಸುತ್ತೆ. ಲೆಟ್ಸ್ ಸಿ. ಸೊ ಲಿಫ್ಟಲ್ಲಿ ಮೇಲೆ ಬಂದ್ವಿ, ಇಲ್ಲಿಂದ ನಡ್ಕೊಂಡು ಹೋಗಬೇಕು ಮೇಲ್ಗಡೆಗೆ, ತೋರಿಸ್ತೀನಿ. ಸೊ ಮೇಲೆ ಬಂದೆ, ಎಲ್ಲ ಡೈನೋಸರ್ಸ್ಗಳು ಕಿರ್ಸ್ತಿರೋ ಸೌಂಡ್ ಬರ್ತಾ ಇದೆ. ಎಲ್ಲಿಂದ ಏನು ಅಟ್ಯಾಕ್ ಮಾಡೋದು ಗೊತ್ತಾಗ್ತಿಲ್ಲ, ಎಲ್ಲಿಂದ ಏನು ಅಟ್ಯಾಕ್ ಮಾಡುತ್ತೋ ಗೊತ್ತಾಗಲ್ಲ. ಅದ್ಭುತ ಅದ್ಭುತ ಅದ್ಭುತ. ಸೊ ತುಂಬಾ ಚೆನ್ನಾಗಿದೆ. ಈಗೇನು ಮೇಲೆ ಬಂದ್ವಿ ಹಾಗೆ ಇಳ್ಕೊಂಡು ಹೋಗಬೇಕು. ವಾವ್, ಈ ಒಂದು ಡಿಸೈನ್ ನೋಡಿ, ಫ್ಲವರ್ಗಳು, ಎಥಿರಿಯಲ್ ವೈಟ್ ಪರ್ಷಿಯನ್ಸ್ ಅಂತ. ಇದು ಯಾವ ರೀತಿ ಇದೆ ನೋಡಿ. ಇದು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಆ ನೀರಿಂದ ಆಚೆ ಬಂದಂಥ ಒಂದು ಕಾಲ್ಪನಿಕ ಹೂ ಇದು. ಅಂದರೆ ಪರ್ಷಿಯನ್ ಒಂದು ಹೂವನ್ನ ಆ ರೀತಿಯಾಗಿ ತೋರಿಸಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡ್ತಾ ಇದ್ರೆ ಇಲ್ಲೇ ಇರಬೇಕಂತ ಅನಿಸುತ್ತೆ. ಸೀರಿಯಸ್ಲಿ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಮುಟ್ಟೋಣ ಅನಿಸುತ್ತೆ, ಬಟ್ ಮುಟ್ಟಿದ್ರೆ ಎಲ್ಲಿ ಹೊಡಿತಾರ ಅನ್ನೋ ಭಯ ಆಗ್ತಿದೆ. ಬಟ್ ಬೇಡ, ಮುಟ್ಟೋದೆಲ್ಲ ಬೇಡ, ಬಂದಿದ್ದೀವಿ ನೋಡ್ಕೊಂಡು ಹೋಗೋಣ. ಸೊ ತುಂಬ ಅದ್ಭುತವಾದಂಥ ಜಾಗ, ಕ್ರೇಜಿ. ಆ ಮೇಲ್ಗಡೆ ಅದು ನೋಡಿ, ಶೀಟ್, ಕ್ಲೌಡ್ ಫಾರೆಸ್ಟ್ ಮೇಲ್ಗಡೆ ಈ ಶೀಟ್ ಏನು ಮುಚ್ಚಿದ್ದಾರೆ ಕ್ಲೋಸಿಂಗ್, ಅದು ಕೂಡ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ಗ್ರೀನರೀಸ್ ತುಂಬಾ ಚೆನ್ನಾಗಿದೆ. ಅವ್ರನ್ನ ಹಿಂಗೆ ನೋಡ್ಕೊಂಡು ಹೀಗೆ ಬಂದರೆ ಇಲ್ಲಿ ಮೇಲ್ಗಡೆ ಒಂದು ದೊಡ್ಡ ಜೇಡ ನಮಗೋಸ್ಕರ ಎಗರಕ್ಕೆ ಕಾಯ್ತಾ ಇದೆ. ಅದು ಅಲ್ಲದೆ ಇಲ್ಲೊಂದು ಸಣ್ಣ ಜೇಡ, ಅದ್ರ ಮರಿ ಅನಿಸುತ್ತೆ, ಇಲ್ಲೊಂದು ಎಗರಕ್ಕೆ ಕಾಣ್ತಾ ಇದೆ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದರೆ ಭಯನೇ ಆಗುತ್ತೆ ನೋಡೋಕ್ಕೆ. ಅಬ್ಬಬ್ಬಬ್ಬಾ ಸಖತ್. ಅದನ್ನು ನೋಡಿಕೊಂಡು ಈ ಒಂದು ಪಾತಲ್ಲಿ ಇಳಿಬೇಕು. ಇಲ್ಲಿಂದ ನೀವೇನಾರು ಕೆಳಗೆ ನೋಡಿದ್ರೆ ಒಬ್ಬ ಸೀರಿಯಸ್ಲಿ ಭಯನೇ ಆಗುತ್ತೆ. ಅಲ್ಲಿ ನೋಡಿ, ಅಲ್ಲೊಂದು ಡೈನೋಸರ್ ಪಾಪದಂತ ಹೇಳಿದ್ನಲ್ಲ, ಅಲ್ಲೇ ಇದೆ. ಜನ ಬರ್ತಾನೆ ಇದ್ದಾರೆ. ಸೊ ಯಾವಾಗಲೂ ರಶ್ ಇರುವಂಥ ಜಾಗ. ಸಿಂಗಾಪುರ್ಗೆ ಬಂದರೆ ನೋಡಲೇಬೇಕಾದಂಥ ಜಾಗ. ಇಲ್ಲಿಂದ ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ. ಈಗ ಇಲ್ಲಿಂದ ಇಳ್ಕೊಂಡು ಹೋಗಬೇಕು. ಈ ಪಾತು ಈ ರೀತಿ ಇದೆ, ತೋರಿಸ್ತೀನಿ ನೋಡಿ. ನೋಡಿದ್ರೆ ಭಯ ಆಗುತ್ತೆ. ಈ ಪಾತು ಇಷ್ಟು ಭಯಾನಕವಾಗಿದೆ. ಇಲ್ಲಿ ಫಾರೆಸ್ಟ್ ಪಕ್ಕ ಪಾತು. ನಾನೇನು ಕೆಳಗಡೆಯಿಂದ ತೋರಿಸ್ದೆ ಅದೇ ಇರೋದು. ಸೊ ಈ ಕಡೆನೂ ಅಷ್ಟೇ, ಫುಲ್ ಪಾತು. ಕೆಳಗಡೆ ಅಲ್ಲಿ ಡೈನೋಸರ್, ಅಲ್ಲಿ ತೋರಿಸಿದ್ನಲ್ಲ ಪ್ರೆಡಿಟರು, ಅದರೊಳಗಿದೆ ನೋಡಿ. ಹಿಂದೆ ಎಲ್ಲ ಹಸಿರು ಈ ರೀತಿ ತುಳ್ಕಾಡ್ತಿತ್ತು, ಇವಾಗಲೂ ಹಾಗೇ ಇದೆ, ಬಟ್ ಕೆಲವೆಡೆ ಮಾತ್ರ ಇದೆ. ಮನುಷ್ಯನ ದುರಾಸೆಗೆ ಎಷ್ಟೋ ಕಾಡುಗಳು ನಶಿಸಿ ಹೋಗ್ತಾ ಇದೆ. ಇನ್ನು ಬರ್ತಾ ಈ ಥರ ಮ್ಯಾನ್ ಮೇಡ್ ಫಾರೆಸ್ಟ್ಗಳು ತುಂಬಾ ಆಗ್ತವೆ. ಇಂದ ಸಿಂಗಾಪುರ್ನ ಬೀಚ್ನ ವ್ಯೂ ನೋಡಿ ಹೆಂಗೆ ಕಾಣಿಸ್ತಿದೆ. ಅಲ್ಲೆಲ್ಲ ಬಂದರುಗಳೇ ಇರೋದು, ವ್ಯಾಪಾರ ವಹಿವಾಟುಗಳಿಗೆ ಇರುವಂಥ ಜಾಗ. ಆ್ಯಂಡ್ ಈ ಕಡೆ ಬಂದರೆ ಸಿಂಗಾಪುರ್ ಒಳಗೆ ಬ್ಯಾಕ್ ವಾಟರ್ ಅಂತ ಏನು ಬರುತ್ತೆ ಅದು ಬಂದಿರೋದು. ಎಲ್ಲವೂ ಕೂಡ ಸಮುದ್ರದ ಪಕ್ಕದಲ್ಲೇ ಇದೆ. ಸಮುದ್ರ ನಿಮಗೆ ಹಿಂದೆ ಕಾಣಿಸ್ತಿರ್ಬೋದು. ಇಲ್ಲೆಲ್ಲ ವ್ಯಾಪಾರ ವಹಿವಾಟು ನಡೆಯುವಂಥ ಜಾಗಗಳು. ಸಿಂಗಾಪುರ್ ಅಂದ್ರೇ ಒಂದು ವ್ಯಾಪಾರಕ್ಕೆ ಬಂದರಿನ ಪ್ರದೇಶ. ಅದು ಮುಖ್ಯವಾದ ಬಂದರು, ಏನಕ್ಕಂದರೆ ಇಲ್ಲಿ ವ್ಯಾಪಾರ ವಹಿವಾಟುಗಳು ಜಾಸ್ತಿ, ಆದಾಯನೂ ಕೂಡ ಜಾಸ್ತಿ.
ಅದಕ್ಕೆ ಸಿಂಗಾಪುರ್ ಅನ್ನೋದು ತುಂಬ ಅಭಿವೃದ್ಧಿಯನ್ನು ಕಂಡು ಇವತ್ತು ಜಗತ್ತು ತಿರುಗು ನೋಡೋ ರೀತಿ ಸಿಂಗಾಪುರ್ ಬೆಳೆದು ನಿಂತಿದೆ ಅಂದರೆ ಅದು ಇಲ್ಲಿನ ವಾತಾವರಣ, ಇಲ್ಲಿನ ಜನಗಳ ಪ್ರಬುದ್ಧತೆಯೂ ಕೂಡ ಕಾರಣ ಆಗುತ್ತೆ. ಇವೆಲ್ಲ ನೋಡಿ ಎತ್ತರದ ಶಿಖರಗಳು ಹೇಗೆ ನಿಂತಿದೆ. ನಮ್ಮ ಯಾಣ ಕೇವ್ ಏನು ರೀತಿ ಅದೇ ರೀತಿ ಇದು ಬೇರೆ ಶಿಲೆಗಳಿಂದ ಆಗಿರುವಂಥದ್ದು. ಅದರೊಂದು ಡೆಮೋಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಈ ಯಾಣ ತುದಿಗೆ ಹೋದರೆ ನಿಮ್ಗೆ ಈ ರೀತಿ ಕಾಣುತ್ತೆ. ಎಂಟೈರ್ ಏನಿದೆ, ಬಟರ್ಫ್ಲೈಸ್, ಇದು ಫುಲ್ ಆಫ್ ಬಟರ್ಫ್ಲೈಸ್. ಈ ಎಂಟೈರ್ ಥೀಮ್ ಏನಿದೆ ಯಾವುದೋ ಫಾರೆಸ್ಟ್ ಒಳಗೆ ಮಾಯಾಲೋಕಕ್ಕೆ ಬಂದಂಗೆ. ಜೊತೆಗೆ ಇಲ್ಲಿ ನೆಲದ ಮೇಲೆ ನಿಮ್ಗೆ ನೀರು ಮೇಲೆ ಕಾಲಿಟ್ಟಂಗಿದೆ. ಸೊ ಕಪ್ಪೆಗಳು ಇಲ್ಲಿ ಕಾಲಿಡ್ಬೇಕಂತೆ. ಇಲ್ಲಿಟ್ಟರೆ ಏನಾಗುತ್ತೆ, ಏನೋ ನೀರು ಫುಲ್ ಪಚಾರಲ್ಲಂತು. ಸೊ ಎಲ್ಲೆಲ್ಲಿ ಕಾಲಿಡ್ಬೇಕಂತ ಅದು ತೋರಿಸುತ್ತೆ. ಸಖತ್ ಕ್ಯೂಟ್ ಆಗಿದೆ ಮಾತ್ರ ಇದು. ನೋಡೋಕೆ ಒಂಥರ ಮಜಾ ಇದೆ, ಬೇರೆಯೇ ಲೋಕ. ಹಾಲಿವುಡ್ ಮೂವಿಗಳೇ ಅಂದ್ರೇ ಹಾಗೆ ಅಲ್ವಾ, ಏನಾದ್ರು ಒಂದು ವಿಶೇಷತೆ ಇಟ್ಟಿರ್ತಾರೆ, ರಿಯಲಿಸ್ಟಿಕ್ ಇಟ್ಟಿರ್ತಾರೆ, ಒಂಥರ ನೈಜತೆಗೆ ಹತ್ತಿರವಾಗಿರುವಂಥದ್ದು ಇಟ್ಟಿರ್ತಾರೆ. ಕಾಲ್ಪನಿಕ ಜಗತ್ತಾದರೂ ಕೂಡ ನಾವೇ ಅದರಲ್ಲಿ ಬದುಕಿದ್ದೀವಿ ಅನ್ನೋ ರೀತಿ ತೋರಿಸಿರ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬೇಬಿ ಡೈನೋಸರ್ನ ಹಿಡ್ಕೊಂಡು ಫೋಟೋ ತೆಗಿಸ್ತಾ ಇದ್ದಾರೆ. ಆ ಬೇಬಿ ಡೈನೋಸರ್ ನೋಡಿ ಹೆಂಗಿದೆ, ಚಿಕ್ಕ 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 ಕ್ರೇಜಿ, ಸಕ್ಕತ್ತಾಗಿದೆ ಅದು. ಇವಾಗ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ ಆ್ಯಕ್ಚುಯಲ್ ಜುರಾಸಿಕ್ ವರ್ಲ್ಡ್. ಜಿಸ್ಗೆ ಸಖತ್ ಅನ್ಕೊಳ್ಳಿ. ಇದು ದ ಲಾಸ್ಟ್ ವರ್ಲ್ಡ್ ಅಂತ ಏನು ಕರಿತೀವಿ, ಅಲ್ಲಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಮೇಲ್ಗಡೆ ಫುಲ್ಲು ನಾವಿದು ಏನಂದೆ ಅವಾಗ ಪಾಪದ್ದು, ಅದು ಮತ್ತೆ ಕಾಣ್ತಾ ಇದೆ ಅಪ್ಪ ನೋಡಿ. ಇದು ಫುಲ್ ಪಾಪ ಡೈನೋಸರ್, ಏನೂ ಮಾಡಲ್ಲ, ಸುಮ್ಮನೆ ಬೇರೆ ಡೈನೋಸರ್ಗಳು ಅಟ್ಯಾಕ್ ಮಾಡಿ ಸಾಯ್ತಾ ಇರುತ್ತೆ ಅಷ್ಟೇ. ಇದು ಏನು ಮಾಡಲ್ಲ, ಇದು ಪ್ಯೂರ್ ವೆಜಿಟೇರಿಯನ್. ಇದು ಇವ್ರ ಥರ ಫುಲ್ ವೆಜಿಟೇರಿಯನ್. ಇದು ನೋಡೋಕೆ ಮಾತ್ರ ದೈತ್ಯ ಅಷ್ಟೇ, ಏನು ಪ್ರಯತ್ನ ಇಲ್ಲ. ಆ್ಯಂಡ್ ಇವಾಗ ಈ ವ್ಯೂನ ತೋರಿಸ್ತೀನಿ ನೋಡಿ, ಹೆಂಗೆ ಕಾಣ್ತಿದೆ ಅಂದರೆ ಸೀರಿಯಸ್ಲಿ ನೀವು ಒಂದ್ಸರಿ ಖುಷಿ ಪಟ್ಬಿಡ್ತೀರಾ, ಅಷ್ಟು ಚೆನ್ನಾಗಿದೆ ವ್ಯೂ ನೋಡಿ. ಈಗ ಕೆಳಗಡೆಯಿಂದ ಬಂದರೆ ಮೇಲ್ಗಡೆ ಬರ್ತಾ ವ್ಯೂ ನೋಡಿ ಹೆಂಗಾಗುತ್ತೆ. ಸೈಕ್ ವ್ಯೂ ಮಾತ್ರ ಇದು, ಹೆಂಗಿದೆ ನೋಡಿ ವ್ಯೂ ಇದು. ಮನುಷ್ಯ ನಿರ್ಮಿಸಿದಂಥ ಕ್ಲೌಡ್ ಫಾರೆಸ್ಟ್ ಇದು. ಯಾವ ಕಲ್ಪನೆಯಲ್ಲಿ ಸೃಷ್ಟಿಸಿರಬೇಡ ಇದು. ಒಳಗೊಳಗಿಂದನೇ ಬಂದ್ವಿ ನಾವೆಲ್ಲರೂ ಕೂಡ. ತುಂಬಾ ಅದ್ಭುತವಾಗಿದೆ. ಏನು ಅದ್ಭುತವಾಗಿತ್ತಲ್ಲ ವ್ಯೂ ಅದು ನೋಡಿ. ಅದು ಸೀರಿಯಸ್ಲಿ ತುಂಬಾ ಅದ್ಭುತವಾಗಿದೆ. ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಅದ್ರ ವರ್ಣನೆ ಮಾಡೋಕ್ಕಾಗ್ತಿಲ್ಲ. ಆದರೂ ಏನು ಗೊತ್ತಾ, ಎಲ್ಲೋ ಒಂದು ಕಡೆ ಆಗುತ್ತೆ, ನ್ಯಾಚುರಲ್ ಈಸ್ ನ್ಯಾಚುರಲ್. ನಾವೇನೇ ಮಾಡಿದ್ರು ಪ್ರಕೃತಿಯಿಂದ ನಿರ್ಮಿತಗೊಂಡಿದ್ದನ್ನ ಏನೂ ಮಾಡೋಕ್ಕಾಗಲ್ಲ. ಮಾನವ ನಿರ್ಮಿತ ಬರೀ ನಿಮಗೆ ಒಂದು ಕಣ್ಣಿಗೆ ಆನಂದ ಕೊಡ್ಬೋದು, ಆದರೆ ಒರಿಜಿನಲ್ ಪ್ರಕೃತಿ ಇದೆಯಲ್ಲ, ಅದರಲ್ಲಿ ಸಿಗೋ ನೆಮ್ಮದಿ ಬೇರೆ ಎಲ್ಲೂ ಸಿಗಲ್ಲ. ನೋಡಿ ಅಲ್ಲಿ ಹಾರೋ ಡೈನೋಸರ್ಗಳು, ಈಗಿನ ಪೆಲಿಕಾನ್ ಅಂತ ಏನು ಕರಿತೀವಿ ಅದೇ ರೀತಿಯಾದಂಥ ಮೇಲೆ ಹೋಗ್ತಾ ಬಾ ದಿಸ್ ಈಸ್ ಕ್ಲೌಡ್ ಫಾರೆಸ್ಟ್. ಹೆಂಗಿದೆ ನೋಡಿ, ಮಸ್ತ್ ಕಲಂದರ್. ಆ್ಯಂಡ್ ಈ ಕಡೆ ಬಂದರೆ ನಾನು ಏನು ಬರ್ತಾ ಒಂದು ಡೈನೋಸರ್ ತೋರಿಸ್ದೆ, ಅದ್ರದ್ದು ಮೇಲ್ಗಡೆ ಫುಲ್ ಕಂಪ್ಲೀಟಾಗಿ ನೋಡ್ಬೋದು ನೋಡಿ. ರಾಕ್ಷಸ ಡೈನೋಸರ್ ಇಲ್ಲಿದೆ, ಎಲ್ಲ ಜನಗಳನ್ನು ತಿನ್ನೋಕ್ಕೆ ಕಾಯ್ತಾ ಇದೆ. ಆ ಒಂದು ಮಾಡೆಲ್ ಯಾವ ರೀತಿ ವರ್ಕ್ ಮಾಡ್ತಿದೆ ಅಂದರೆ, ಮೂವಿಗಳಲ್ಲೂ ಬಹುಶಃ ಇದೇ ರೀತಿ ಬಳಸ್ತಾರ ಅಂತ. ಈ ರೀತಿಯಾದ ಡೈನೋಸರ್ಸ್ಗಳನ್ನ ನೋಡಿದ್ರೆ ಬಹುಶಃ ಮೂವಿಲೂ ಇದೇ ರೀತಿಯಾಗಿ ಬಳಸಿ ಮಾಡ್ತಾರೆ, ಅದನ್ನೇ ಶೂಟ್ ಮಾಡ್ತಾರೆ. ನಾವು ಮೊದಲೆಲ್ಲ ಏನೋ ಗ್ರಾಫಿಕ್ ಯೂಸ್ ಮಾಡ್ತಾರೆ, ನೋ ವೇಸ್. ಈ ಥರ ಒಂದು ಡೈನೋಸರ್ಗಳನ್ನ ನಿರ್ಮಾಣ ಮಾಡಿ ಆಮೇಲೆ ಅದರಲ್ಲಿ ಶೂಟ್ ಮಾಡ್ತಾರೆ. ಸೊ ಅವಾಗ ಅದಕ್ಕೊಂದು ನೈಜತೆಯ ಲುಕ್ ಬಂದ್ಬಿಡುತ್ತೆ ಅಂತ ಒಂದು ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದು ನೋಡಿದ್ರೆ ನಾವು ನಿಜ ಎಕ್ಸಿಸ್ಟ್ ಇದ್ದಾವೆ ಈಗಲೂ ಕೂಡ ಅಂತ ಅನಿಸುತ್ತೆ. ಯಾವುದೋ ಪ್ರಾಣಿ ಸಾಕಿದ್ದಾರೆ ಅಂತ ನೋಡಿ ಒಂದ್ಸಲ, ಈಗ ಓಡ್ ಬರುತ್ತೆ ಅಂತ ಒಂದು ಫೀಲಲ್ಲಿ ಇರುತ್ತೆ. ಬಟ್ ಇಲ್ಲ, ಅದು ಅಷ್ಟು ಚೆನ್ನಾಗಿದೆ ಅದು. ಇದು ನೋಡಿ ಹೆಂಗಾಡುತ್ತಂತ. ಇದರೊಳಗೆ ಗ್ಯಾಲರಿ, ಇದು ಒಂಥರ ವಿಚಿತ್ರ ಡೈನೋಸರ್ಗಳು ಫುಲ್ ಕತ್ಲೆಯಲ್ಲಿ ಇರುವಂಥದ್ದು. ಇದು ತುಂಬಾ ಭಯ ಆಗುತ್ತೆ ನೋಡಿದ್ರೆ. ನೋಡಿ ಈಗ ಮೇಲೆ ಬರುತ್ತೆ, ಮಲ್ಕೋತು ಮೇಲೆ ಬಂತು ಅಲ್ಲಿ ನೋಡಿ, ಅಬ್ಬಾ ನೀರೇ ಎರ್ಚುತ್ತಲ್ಲ. ಜುರಾಸಿಕ್ ಪಾರ್ಕ್ ಮೂವಿಲಿ ಎಕೋ, ಡೆಲ್ಟಾ, ಚಾರ್ಲಿ ಅಂತ ಒಂದಷ್ಟು ಡೈನೋಸರ್ಗಳನ್ನ ಕಟ್ಟಾಕಿರ್ತಾರೆ ಗೊತ್ತಾ, ಟ್ರೈನ್ ಮಾಡಿರ್ತಾರೆ ಗೊತ್ತಾ. ಆ ಪ್ರಾಣಿಗಳು ಎಲ್ಲಿದೆ ಗೊತ್ತಾ, ಈಗ
ಇಲ್ಲೇ ಕಟ್ ಹಾಕಿದ್ದಾರೆ, ತೋರಿಸಿ ನೋಡಿ. ಇದು ನಮ್ಮ ಎಕೋ, ಸಖತ್ತಾಗಿದ್ದಾನೆ, ಅವ್ನು ಟ್ರೈನ್ ಆಗ್ತಾ ಇದ್ದಾನೆ. ಆ್ಯಂಡ್ ಇವನು ನಮ್ಮ ಡೆಲ್ಟಾ ಆ್ಯಂಡ್ ಅವನು ನಮ್ಮ ಚಾರ್ಲಿ. ಸೊ ಈ ಮೂರು, ಇನ್ನೊಬ್ಬ ಎಲ್ಲೋದ ಬ್ಲೂ ಗೊತ್ತಿಲ್ಲ, ಬ್ಲೂ ಇರಬೇಕು. ಸೊ 4 ಡೈನೋಸರ್ಗಳು ಕೊನೆ ಮೂಮೆಂಟಲ್ಲಿ ಕಾಪಾಡುವಂಥದ್ದು ಇವರೇ. ನಾನು ಹೇಳಿದ್ನಲ್ಲ ಬ್ಲೂ ಇಲ್ಲಿದ್ದಾಳೆ, ಬಟ್ ಅವಳು ಎಲ್ಲಿದ್ದಾಳೆ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳಿರೋ ಪ್ರಕಾರ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಬರ್ತಾಳಂತೆ. ಸೊ ನೋಡೋಣ, ಇನ್ನು 5 ನಿಮಿಷದಲ್ಲಿ ಒಂದು ಶೋ ಇದೆ. ಡೇಂಜರ್, ಹುಷಾರಾಗಿರಪ್ಪ. ಈಸಿ ಬ್ಲೂ, ಈಸಿ ಬ್ಲೂ, ಈಸಿ ಬ್ಲೂ, ಈಸಿ. Actually, I was thinking, since all of you are already here in front of me and Blue's behind this door, what did I say to a once-in-a-lifetime opportunity to coming face-to-face with Blue? Yeah? You guys want to see Blue? Yes! Alright, okay, great. Before that, I just got to lay down a few ground rules first, alright? So, firstly, all of you with cameras and phones, just make sure to turn your flashes off, okay? Blue's eyes are extremely sensitive, so with your flashes on, it might hurt her. Now, secondly, you see the cue poles in front of you? Just make sure not to cross them at any point. All of you to take a deep breath, because you're about to come face to face with Jurassic World's very own Blue! Whoa. Steady, go, steady. Hey, Asami, stand down, Blue. Stand down. Blue. There we go. Right now, ladies and gentlemen, allow me to demonstrate something called a tracking exercise that we do with her, right? Hey, Asami, go, Asami. Steady, girls. Okay, easy, girl, easy. Blue. Okay, girl. Do this how you practice, yeah? There we go. You guys Easy, Blue, easy. How's that? What's her ಏನು crazy ಆಗಿ ಮಾಡಿದ್ದಾರೆ, ರಿಯಲಿಸ್ಟಿಕ್ ಆಗಿದೆ. Those are the movements, yeah, guys? There we go. Good job, Blue. All right. Okay, I think she actually got a little bit more comfortable with her surroundings, which means it's time for a little interaction. Now, do we have any brave volunteers in the crowd who can try our try? Yeah, step right up. Sorry about that. She's not used to you. Yeah, I think we can walk around that, all right? Now, very slowly, I'll just walk to the left. There you go. Yeah, keep it out. You're not losing focus. All right, great. Now stop. Walk back to the right. There you go. Nice. Keep your hand up. Yeah, you don't have to. ಏನು ಟೆಕ್ನಾಲಜಿ ಇದು. Okay, steady. Go. Sorry about that. She's being really playful. Yes. Keep on walking to the right. ಸೊ ಬ್ಲೂನ ನೋಡಿದ್ರಲ್ಲ ಹೇಗಿತ್ತು ಅಂತ. ಸೊ ಅವಳು ತುಂಬ ಹಾರ್ಶ್ ಆಗಿದ್ಲು, ಇನ್ನೇನು ಎಗರೋ ಥರನೇ ಇದ್ಲು. ಸೊ ಇನ್ನಲ್ಲಿ ಸೀಕ್ರೆಟ್ ಗಾರ್ಡನ್ ಅಂತ ಇದೆ, ಅಲ್ಲಿಗೆ ಬಂದ್ವಿ. ಸೊ ಇಲ್ಲೊಂಥರ ನೀರು ಬೀಳ್ತಿರೋದು ಎಲ್ಲ ಚೆನ್ನಾಗಿದೆ ನೋಡೋಕ್ಕೆ, ಜೊತೆಗೆ ಸ್ಟೋರೇಜ್ ಬೇರೆ ಫುಲ್ ಆಗ್ತಿದೆ. ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಏನು ಸಖತ್ತಾಗಿದೆ ನೋಡಿ, ಮಳೆ ಬರ್ತಾ ಇರೋದು. ನಮ್ಮ ಮಲೆನಾಡು ಸೈಡಲ್ಲಿ ಮಳೆ ಬಂದರೆ ಹಿಂಗೆ ಕಾಣ್ತಾ ಇರುತ್ತೆ. ನಿಮಗೆ ಚಿಕ್ಕ ಡೈನೋಸರ್ಗಳು ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದೆಲ್ಲೋ ಇತ್ತಪ್ಪ, ಇಲ್ಲೊಂದಿದೆ ನೋಡಿ ಈ ಸಂದಿಲಿ. ಸೊ ಏನು ಅದ್ಭುತವಾಗಿ ಮಾಡಿದ್ದಾರೆ ಕಾನ್ಸೆಪ್ಟ್ ಅಂದರೆ, ಫುಲ್ಲು ನೀವು ಜುರಾಸಿಕ್ ಪಾರ್ಕ್ನ ಮೂವಿಲಿ ನೋಡ್ತಿದ್ರಿ. ಯಾವ ರೀತಿ ಮಾಡಿದ್ದಾರೆ ಅಂದರೆ ಕಾನ್ಸೆಪ್ಟು, ನೀವು ಜುರಾಸಿಕ್ ವರ್ಲ್ಡ್ನ ಮೂವಿಲಿ ನೋಡ್ತಿದ್ದೀರಿ, ಅಲ್ಲಿ ಬರೋದು 3D ಎಫೆಕ್ಟು ಇನ್ನೊಂದು ನೋಡ್ತಿದ್ರಿ. ಬಟ್ ಇಲ್ಲಿ ಬಂದರೆ ಕಂಪ್ಲೀಟಾಗಿ ಒಂದು ರಿಯಾಲಿಸ್ಟಿಕ್ ಒಂದು ಫೀಲ್ನ ಮಾಡ್ಬೋದು ನೀವು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದೊಂಥರ ಹೊಸ ಅನುಭವ ನನಗೆ. ನಿನ್ನೆ ಅಲ್ಲಿ ಯೂನಿವರ್ಸಲ್ ಸ್ಟುಡಿಯೋದಲ್ಲಿ ಜುರಾಸಿಕ್ ವರ್ಲ್ಡ್ ರೈಡು ಕ್ಲೋಸ್ ಆಗಿತ್ತು, ಅಲ್ಲೇನೋ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಅಂತ. ಬಟ್ ಇವತ್ತು ಇಲ್ಲಿ ಆ ಒಂದು ಫೀಲ್ ಮತ್ತೆ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಮಾತ್ರ. ಬೇರೆ ಬೇರೆ ರೀತಿ ಇದೆ, ನರಸಿಂಹ ಅವತಾರ ಥರ ಇದೆ, ಇಲ್ಲೇನೋ ಬೇರೆ ಅವತಾರ ಇದೆ. ಒಂಥರ ಫಾರೆಸ್ಟ್ ಭಯಾನಕವಾಗಿ ಮಾಡಿದ್ದಾರೆ, ನೋಡೋಕ್ಕೂ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಇದೆಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಓದ್ತಾ ಕೂರಕ್ಕೆ ಟೈಮ್ ಇಲ್ಲ. ಇಲ್ಲಿ ನೋಡಿ, ಇದು ಮತ್ತು ಅಲ್ಲಿ ಹಾರುವಂಥ ಡೈನೋಸರ್ಗಳು ಮತ್ತು ಬೇರೆ ಬೇರೆ ಡೈನೋಸರ್ಗಳು, ಒಂಥರ ಫಾರೆಸ್ಟು. ಆ್ಯಂಡ್ ಈ ಗಾರ್ಡನ್ನು ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ಲೈಟಿಂಗ್ ಬಿಟ್ಟು ಅಲ್ಲೆಲ್ಲ ಏನು ಮೌಂಟೇನ್ಸ್ಗಳು ಫಾರ್ಮ್ ಆಗುತ್ತೆ ಅದನ್ನು ತೋರಿಸಿದ್ದೆ. ಎಲ್ಲ ಇಲ್ಲೇ ಇದ್ದಾವೆ, ಯಾವುದೂ ಟಚ್ ಮಾಡೋಂಗಿಲ್ಲ. ಅಲ್ಲಿ ನೋಡಿ, ಆ ಒಂದು ಗಿಡಗಳ ಮಧ್ಯೆ ಒಂದು ಯಾವುದೋ ಪಾದ ಬರ್ತಾಯಿದೆ ಡೈನೋಸರ್ದು, ಗೋಡೆಗೆ ಹೊಡೆದಿರೋ ಥರ ಸಖತ್ತಾಗಿ ಮಾಡಿದ್ದಾರೆ ಮಾತ್ರ. ಏನೇ ಹೇಳಿ, ಮ್ಯಾನ್ ಮೇಡ್ ಅಂತ ಅನಿಸ್ತಾನೆ ಇಲ್ಲ ಇದು. ಇಲ್ಲೊಂದು ಗೊಣ್ಣೆ ಹುಳ ನೋಡಿ, ಸ್ನೇಲ್ ಅಂತ ಏನು ಕರಿತೀವಿ, ಎಷ್ಟು ದೊಡ್ಡದಿದೆ. ಅಪ್ಪ ಇಷ್ಟು ದೊಡ್ಡದೇನಾರು ಎದುರು ಬಂದರೆ ನಾನಂತೂ ಎದ್ದು ಬಿದ್ದು ಓಡೋಗ್ತೀನಿ.
ಸೊ ಇಲ್ಲಿ ನಿಮಗೆ ಕೊನೆಯದಾಗಿ ಕಾಣ್ಬೋದು, ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಜುರಾಸಿಕ್ ವರ್ಲ್ಡ್ ದಿ ಎಕ್ಸ್ಪೀರಿಯನ್ಸ್. ನಮಗೆ ಗೊತ್ತಿರಲಿಲ್ಲ ಈ ಜುರಾಸಿಕ್ ವರ್ಲ್ಡ್ ಅನ್ನೋದು ಹೇಗಿತ್ತು, ಹೇಗೆಲ್ಲ ನಾವು ಅದನ್ನು ನೋಡ್ಕೊಂಬಂದ್ವಿ, ಅದರ ಅಸ್ತಿತ್ವ ಹೇಗಿತ್ತು, ಅದರ ಮೂಲಗಳು ಹೇಗೆ ಎಲ್ಲ ಏನೂ ಗೊತ್ತಿರಲಿಲ್ಲ. ಸಾವಿರಾರು ಮಿಲಿಯನ್ ವರ್ಷಗಳಿಂದ ಹಿಂದೆ ಇದ್ದ ಈ ಜುರಾಸಿಕ್ ವರ್ಲ್ಡ್ ಅಥವಾ ಈ ಡೈನೋಸರ್ಸ್ಗಳೇನಿದೆ ಇವತ್ತು ಕೂಡ ನಮ್ಮ ಮುಂದೆ ಜೀವಂತವಾಗಿ ತೋರಿಸಿರೋದಕ್ಕೆ ಈ ಒಂದು ಕ್ಲೌಡ್ ಫಾರೆಸ್ಟ್ ಅವ್ರಿಗೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ದಿ ಜುರಾಸಿಕ್ ವರ್ಲ್ಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಸಿಂಗಪುರ್ನ ಇನ್ನೊಂದು ಅಟ್ರಾಕ್ಷನ್ ಅಂದರೆ ಅದೇ ಈ ಸೂಪರ್ ಗ್ರೂ ಟ್ರೀಸ್ ಅಂತ. ಇಲ್ಲಿ ನೋಡಿ ಏನು ಕಲರ್ಫುಲ್ ಆಗಿದೆ ಅಂತ. ಇದೊಂದು ಕಾಲ್ಪನಿಕ ಮರ, ಸೂಪರ್ ಗ್ರೂ ಟ್ರೀಸ್ ಅಂತ. ನೀವು ಜರ್ನಿ ಟು ಮೂವಿ ನೋಡಿದ್ರೆ ಈ ರೀತಿಯಾದಂಥ ಮರಗಳು, ಬಳ್ಳಿಗಳು ಎಲ್ಲ ಕಡೆ ನೋಡ್ಬೋದು. ಸೊ ಇದರಲ್ಲಿ ವಿಶೇಷತೆ ಏನಂದರೆ ಮರಗಳು ತುಂಬ ವಿಶೇಷವಾಗಿ ಮಾಡಿದ್ದಾರೆ. ಆ್ಯಂಡ್ ಅದನ್ನು ನೋಡ್ಕೊಂಬರೋಕ್ಕೆ ಬೇರೆ ಬೇರೆ ರೀತಿಲಿ ಎಲ್ಲ ರೀತಿ ಒಂದು ವೇಯನ್ನು ಮಾಡಿದ್ದಾರೆ. ಅಲ್ಲಿ ನೀವು ನಡ್ಕೊಂಡು ಹೋಗಿ ಬರ್ಬೋದು. ಸೊ ತುಂಬ ಚೆನ್ನಾಗಿರುವಂಥ ಒಂದು ಜಾಗ. ಸಿಂಗಪುರ್ನ ಇನ್ನೊಂದು ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರ ಅಡಿಲಿ ನಿಂತ್ಕೊಂಡ್ರೆ ಯಾವುದೋ ಒಂದು ಪ್ರಪಂಚದಲ್ಲಿ, ಯಾವುದೋ ಬೇರೆ ಲೋಕದಲ್ಲಿ ನಿಂತಂಗಾಗುತ್ತೆ. ಇದ್ರ ಮುಂದೆನೇ ಇರೋದು ಮರೀನಾ ಸ್ಯಾಂಡ್ ಬೇ ಬಿಲ್ಡಿಂಗು, ಅಲ್ಲಿ ಕಾಣ್ತಿದೆ ನೋಡಿ. ಸೊ ಒಂದಷ್ಟು ತೀರಾ ಅಟ್ರಾಕ್ಟ್ ಮಾಡುವಂಥ ಒಂದು ಜಾಗ. ಆ್ಯಂಡ್ ಇಲ್ಲಿ 7:45ಗೆ ಒಂದು ಶೋ ನಡೆಯುತ್ತೆ, ಫುಲ್ ಲೈಟಿಂಗ್ಸ್ ಶೋ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತಂತೆ. ನಾನು ಎಕ್ಸೈಟ್ ಆಗಿದ್ದೀನಿ ನೋಡೋಕ್ಕೆ. ಸೊ ಇದು ಇವತ್ತಿನ ಲಾಸ್ಟ್ ವ್ಲಾಗ್, ಅಂದರೆ ಲಾಸ್ಟ್ ಪಾರ್ಟ್ ಇದು. ಇದನ್ನು ನೋಡ್ಕೊಂಡು ಮನೆಗೆ ಹೋಗೋದು. ದಿನ ಇಡೀ ಸುತ್ತಿ 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 ಸಾಕಾಗೋಗಿದೆ. ಬಟ್ ಆ ಸಾಕಾದ್ರೂ ಸಾರ್ಥಕತೆ ತುಂಬ ಇದೆ. ಏನಕ್ಕೆ ಅಂದರೆ ಸಿಂಗಪುರ್ನ ಒಂದು ಭಾಗದ ಸಿಂಗಪುರ್ ಮೇನ್ ಅಟ್ರಾಕ್ಷನ್ ಏನಿದೆ ಅದನ್ನು ನಾನು ಮುಗಿಸಿದ್ದೀನಿ ಅನ್ನೋದೊಂದು ಖುಷಿ ಇದೆ. ಇಲ್ಲಿ ನಡೆದೇ ಅರ್ಧ ಕಾಲು ನೋವು ಬರುತ್ತೆ. ಸಿಂಗಪುರಿಗೆ ಬರೋರು ನಡೆಯೋಕ್ಕೆ ರೆಡಿ ಇರಿ. ನಡೆದ್ರೆ ನೀವೆಲ್ಲನೂ ನೋಡ್ಕೊಂಬರ್ಬೋದು. ಇವತ್ತೊಂದು ಹೆಚ್ಚು ಕಮ್ಮಿ ನಾನು 14-15 ಕಿಲೋಮೀಟ್ರ್ ನಡೆದಿದ್ದೀನಿ. ಸೊ ನಡೆದು ಸ್ಥಿತಿ ಈ ಮಟ್ಟಿಗಾಗಿದೆ, ಬೆವತು. ಬಟ್ ದಿಸ್ ಈಸ್ ಬೆಸ್ಟ್ ಪಾರ್ಟ್. ಇದು ಲೈಟಿಂಗ್ ಶೋ ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಂತೆಲ್ಲ ಈ ಶೆಟ್ಟಿನ ನೋಡಿ. ಈಗ ಅದರದ್ದು ವ್ಯೂ ಬ್ಯಾಕ್ ಎಂಡಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿಕೊಂಡು ಆ ಕಾಪಿರೈಟ್ ಬರಲಿಲ್ಲ ಅಂದರೆ ಸಾಂಗ್ ಸಮೇತ ಹಾಕ್ತೀನಿ, ಇಲ್ಲ ಹಾಗೆ ಹಾಕ್ತೀನಿ, ನೋಡಿ ಒಂದ್ಸರಿ. ನೋಡಿ ಈಗ ಸಖತ್ತಾಗಿ ಕಾಣ್ತಾ ಇದೆ ಈ ಒಂದು ಸೂಪರ್ ಗ್ರೂ ಟ್ರೀಸ್. ಇದು ನೋಡುವಂಥ ದೃಷ್ಟಿಕೋನನೇ ಬೇರೆ ಆಗೋಯ್ತು ನಂದು. ಬೆಳಿಗ್ಗೆ ಹೆಂಗೋಯ್ತು, ಇವಾಗ ನೋಡಿದ್ರೆ ಹೆಂಗೋ ಇದೆ. ಇನ್ನೂ ಸ್ವಲ್ಪ ಹೊತ್ತಲ್ಲಿ ಇದರಲ್ಲಿ ಡ್ಯಾನ್ಸ್ ಬೇರೆ ಆಗುತ್ತೆ. ಶೀಟ್ ಸೂಪರ್.